ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರು, ಗದಗದ ಪ್ರತಿನಿಧಿ. ಇವತ್ತು ನಿಮಗೋಸ್ಕರ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಮಳೆ ಆಗದೇ ಇರುವ ಕಾರಣ ಮಹಿಳೆಯರೆಲ್ಲರೂ ಕೂಡ ದೇವರ ಮೊರೆ ಹೋಗಿರುವಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಾ ಇಲ್ಲ, ಗಾಳಿ ಬೀಸ್ತಾ ಇದೆ. ಹೀಗಾಗಿ ರೈತರು ಬೆಳೆದಂಥ ಬೆಳೆಗಳು ಕೂಡ ಜಮೀನಲ್ಲಿ ಹಾನಿಯಾಗಿ ಹೋಗ್ತಾ ಇದ್ದಾವೆ. ಇನ್ನೊಂದು ಕಡೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ಅಭಾವ ಉಂಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿಯೂ ಕೂಡ ಮಹಿಳೆಯರೆಲ್ಲರೂ ಸೇರಿಕೊಂಡು ಇವತ್ತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಗದಗ ನಗರದ ಮಸಾರಿ ಓಣಿಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡು ಅದರ ಜೊತೆಗೆ ರೈತರು ಸಹ ಸೇರಿಕೊಂಡು ಈ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಮಳೆ ಆಗ್ತಾ ಇಲ್ಲ. ಕಳೆದ 20ರಿಂದ 25 ದಿನಗಳಿಂದ ಯಾವುದೇ ರೀತಿ ಮಳೆ ಆಗ್ತಾ ಇಲ್ಲ, ಒಂದು ಹನಿನೂ ಕೂಡ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತಹ ಬೆಳೆಗಳು ಕೂಡ ಜಮೀನಿನಲ್ಲೇ ಒಣಗಿ ಹಾನಿ ಆಗ್ತಾ ಇದ್ದಾವೆ. ಯಾಕಂದರೆ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿದೆ. ಹೀಗಾಗಿ 50% ಮಾತ್ರ ಬಿತ್ತನೆ ಆಗಿರುವಂಥದ್ದು. ಮುಂಗಾರು ಹಂಗಾಮಿನಲ್ಲಿ ಹೆಸರಾಗಿರ್ಬೋದು, ಶೇಂಗಾ ಆಗಿರ್ಬೋದು ಮತ್ತು ಮೆಕ್ಕೆಜೋಳವನ್ನು ಪ್ರಮುಖ ಬೆಳೆಗಳಾಗಿ ಕೂಡ ಬೆಳೀತಾರೆ. ಆದರೆ ಬೆಳೆದಂಥ ಬೆಳೆಗಳು ಕೂಡ ಈಗ ಒಣಗಿ ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ಯಾಕಂದರೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಕೂಡ 50% ಆಗಿದೆ. ಹೀಗಾಗಿ ಮಳೆಯ ಕೊರತೆ ಕೂಡ ಸಾಕಷ್ಟು ಆಗ್ತಾ ಇದೆ. ಹೀಗಾಗಿ ಹೇಗಾದರೂ ಮಾಡಿ ಮಳೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಗಂಗಾ ಮಾತೆಗಾಗಿರ್ಬೋದು ಮತ್ತು ಬೂದಪ್ಪನಿಗೆ ಪೂಜೆ ಮಾಡಿದರೆ ಮಳೆ ಬರುತ್ತೆ ಅನ್ನುವಂಥ ನಂಬಿಕೆ ಕೂಡ ಈ ಒಂದು ಮಹಿಳೆಯರಿಗಿರ್ತಕ್ಕಂಥದ್ದು. ಯಾಕಂದರೆ ಏನು ಮುತ್ತೈದೆಯರೆಲ್ಲರೂ ಕೂಡಿಕೊಂಡು ಗಂಗಾ ಮಾತೆಗಾಗಿರ್ಬೋದು ಬೂದಪ್ಪನಿಗೆ ಪೂಜೆ ಸಲ್ಲಿಸುವ ಮೂಲಕ ಗುರ್ಜಿಯನ್ನು ಆಟವನ್ನು ಆಡುವ ಮೂಲಕ ಈ ಒಂದು ದೇವರ ಮೊರೆ ಹೋಗಿ ಮಳೆಗಾಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಮಳೆ ಆದರೆ ಸಾಕು, ಈ ಒಂದು ಭಾಗದಲ್ಲಿರ್ತಕ್ಕಂಥ ಜಲಾಶಯಗಳು ಕೂಡ ತುಂಬ್ತವೆ, ಡ್ಯಾಮ್ಗಳು ಕೂಡ ಭರ್ತಿ ಆಗ್ತವೆ, ಚೆಕ್ ಡ್ಯಾಮ್ಗಳು ಕೂಡ ಭರ್ತಿ ಆಗ್ತವೆ. ಜೊತೆಗೆ ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಆಗುತ್ತೆ. ಯಾಕಂದರೆ ಈಗ ಮಳೆ ಹೋಗಿ ಇದರಿಂದಾಗಿ ಜಲಾಶಯಗಳು ಕೂಡ ನೀರಿನ ಮಟ್ಟ ಕಡಿಮೆ ಆಗಿರುವಂಥದ್ದು. ಜೊತೆಗೆ ಚೆಕ್ ಡ್ಯಾಮ್ಗಳಲ್ಲೂ ಕೂಡ ನೀರು ಇಲ್ಲ. ಹೀಗಾಗಿ ಕೆರೆ ಕಟ್ಟೆಗಳಲ್ಲೂ ಕೂಡ ನೀರಿಲ್ಲ. ಹೀಗಾಗಿ ಸಾಕಷ್ಟು ತೊಂದರೆ ಆಗುವ ಸಂದರ್ಭ ಇರೋದರಿಂದಾಗಿ ಮಹಿಳೆಯರೆಲ್ಲರೂ ಕೂಡಿಕೊಂಡು ಮುತ್ತೈದೆಯರನ್ನು ಕರ್ಕೊಂಡು ಒಂದು ಬಿಂದಿಗೆಯನ್ನಿಟ್ಟು ಆ ಬಿಂದಿಗೆಗೆ ಒಂದು ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ, ಯಾಕಂದರೆ 5 ಮುತ್ತೈದೆಯರು ಸೇರಿಕೊಂಡು ಆ ಬಿಂದಿಗೆಯನ್ನು ತಿರುಗಿಸುವ ಮೂಲಕ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ದೇವಿಯ ಬಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾಕಂದರೆ ಆ ಒಂದು ಬಿಂದಿಗೆ ಕೂಡ ಸರಳವಾಗಿ ತಿರುಗಿದರೆ ಸಾಕು ಮಳೆ ಆಗುತ್ತೆ ಎನ್ನುವಂಥ ನಂಬಿಕೆ ಕೂಡ ಇರ್ತಕ್ಕಂಥದ್ದು. ಆ ಬಿಂದಿಗೆಯಲ್ಲಿರ್ತಕ್ಕಂಥ ನೀರು ಕೂಡ ಸಂಪೂರ್ಣವಾಗಿ ಚೆಲ್ಲಿಬಿಟ್ರೆ ಈ ಬಾರಿ ಒಂದು ವಾರದಲ್ಲಿ ಮಳೆ ಆಗುತ್ತೆ ಅಂತಹ ನಂಬಿಕೆಯನ್ನು ಇಟ್ಟುಕೊಂಡು ಈ ಒಂದು ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಯಾಕಂದರೆ ಕಳೆದ ವರ್ಷವೂ ಕೂಡ ಮಳೆ ಬಾರದಂಥ ಸಂದರ್ಭದಲ್ಲಿ ಈ ಎಲ್ಲ ಏನು ವಟಾರದ ಮಹಿಳೆಯರೆಲ್ಲ ಸೇರಿಕೊಂಡು ಈ ಒಂದು ಇರ್ತಕ್ಕಂಥ ನಾಗಪ್ಪನ ಕಟ್ಟೆ ಬಳಿಯಲ್ಲಿರ್ತಕ್ಕಂಥ ಒಂದು ಬಿಂದಿಗೆಯನ್ನು ಇಟ್ಟುಕೊಂಡು ಜೊತೆಗೆ ಗುರ್ಜಿಯನ್ನು ಮಾಡಿಕೊಂಡು ಬೂದಪ್ಪನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದಾಗ ಒಂದು ವಾರದಲ್ಲಿ ಮಳೆ ಕೂಡ ಆಗಿತ್ತು. ಹೀಗಾಗಿ ಮಳೆ ಬರಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಎಲ್ಲ ಮಹಿಳೆಯರು ಸೇರಿಕೊಂಡು ಇವತ್ತು ಪೂಜೆಯನ್ನು ಸಲ್ಲಿಸುವ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೇವರಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಮಳೆರಾಯ ಕರುಣಿಸಲಿ. ಯಾಕಂದರೆ ಕರುನಾಡಲ್ಲಿ ಸಾಕಷ್ಟು ಮಳೆ ಇಲ್ಲದೆ ಸಾಕಷ್ಟು ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ನೀರಿನ ಅಭಾವ ಉಂಟಾಗ್ಬೋದು. ಹೀಗಾಗಿ ಯಾಕಂದರೆ ಗದಗ ನಗರಕ್ಕೂ ಕೂಡ ನೀರಿನ ಅಭಾವ ಕೂಡ ಸೃಷ್ಟಿಯಾಗುವ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಮಳೆರಾಯ ಕೃಪೆ ತೋರಲಿ ಅನ್ನೋ ನಿಟ್ಟಿನಲ್ಲಿ ಕೂಡ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವ ಮೂಲಕ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಮಹಿಳೆಯರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಮೊದಲಿನ ಕಾಲದಾಗ ಏನಾಕಿತ್ತು ರೀ, ಸೀಸನ್ ವೈಸ್ ಯಾವಾಗ ಮಳೆ ಆಗಬೇಕು ಆವಾಗ ಮಳೆ ಆಗ್ತಿತ್ತು, ಯಾವಾಗ ಬೇಸಿಗೆ ಬರಬೇಕು ಆವಾಗ ಬರ್ತಿತ್ತರಲ್ರಿ. ಇವಾಗ ಏನಾಗಿದೆ ಎಲ್ಲ ಉಲ್ಟಾ ಪಲ್ಟಾ ಆಗಿಬಿಟ್ಟೈತೆ ರೀ. ಹೀಗಾಗಿ ನಾವೇನು ಮಾಡ್ತೀವಿ, ಈಗ ಒಂದು ಸಂಪ್ರದಾಯ ಪ್ರಕಾರ ಒಂದು ಬಿಂದಿಗೆನ ತುಂಬಿಟ್ಕೊಂಡು ಆಮೇಲೆ ಒಂದು ಬೂದಪ್ಪ ಅಂಥೇಳಿ ಒಂದು ಸಗಣಿಯಿಂದ ಒಂದು ಇದನ್ನು ಮಾಡಿ ಅದನ್ನು ಪೂಜೆ ಮಾಡಿದರೆ ಅದನ್ನೇನು ಮಾಡ್ತಾರೆ, ಬಿಂದಿಗೆನ ತಿರುಗಿಸ್ತೀವಿ ದೇವರಲ್ಲಿ ಮೊರೆ ಹಿಡ್ಕೊಂಡು ಅಥವಾ ದೇವರಲ್ಲಿ ನಾವು ಬೇಡ್ಕೊಂಡು ಆ ಬಿಂದಿಗೆನ ತಿರುಗಿಸಿದ್ರೆ ಏನಾಗುತ್ತೆ, ಅದು ತಿರುಗ್ತೈತೆ ರೀ. ತಿರುಗಿದ್ರೆ ಏನಾಗುತ್ತೆ, ಮಳೆ ಬರ್ತಂತ ನಮಗೆ ಒಂದು ನಂಬಿಕೆ ರೀ. ಅದು ಮುಂಚೆ ನಮಗೆ ಎಲ್ಲ ಹಿರಿಯರು ಹೇಳಿದ್ದಾರೆ, ಅದನ್ನು ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಇದೇ ರೀತಿ ನಾವೇನು ಮಾಡಿದ್ವಿ, ಹೋದ ವರ್ಷ ಮಾಡಿದಾಗ ಇದೇ ರೀತಿ ಮಳೆ ಬಂತು ರೀ. ಅದೇ ನಂಬಿಕೆನ ನಾವು ಇದು ವರ್ಷವೂ ಮಾಡ್ತಾಯಿದ್ದೀವಿ ರೀ. ಇದು ಬೂದಪ್ಪ ಅಂತ್ರಿ, ಇದು ಅವ್ರ ತಾಯಿ. ಇದು ನೀವು ಭೂಮಿ ತಾಯಿ ಅಂತಾರ ತಿಳ್ಕೊರಿ, ಇಲ್ಲ ಒಂದು ದೇವಿ ಅಂತಾರ ತಿಳ್ಕೊರಿ, ಏನಾರ ತಿಳ್ಕೊರಿ, ಒಟ್ಟಾಕಿ ಅವನ ತಾಯಿಗೆ ಆಕಿನ ಸೃಷ್ಟಿ ಮಾಡಿ ನಾವು ಇಲ್ಲಿ ಇಟ್ಟಿರ್ತೇವೆ. 5 ಮಂದಿ ಮುತ್ತೈದರು ಮೊದಲು ತಿರುಗಿಸ್ತಾರೆ, ಆಮೇಲೆ ಗಂಡ್ಮಕ್ಳು 5 ಮಂದಿ ಬಂದು ಹಿಡಿತಾರೆ, ಅವರು ತಿರುಗಿಸ್ತಾರೆ. ಅದು ಕೇಳಿದ್ರೆ ತಿರುಗ್ತೈತಿ. ಯಾಕಂದ್ರೆ ಆಗೋದಿತ್ತಂದ್ರೆ ಅಷ್ಟೇ ತಿರುಗ್ತೈತಿ, ಆಗ್ಲಾರ್ದಿತ್ತಂದ್ರೆ ತಿರುಗಂಗಿಲ್ಲ ರೀ. ಮತ್ತು ಆಗತ್ತಂತನಾಕಿ ಅಪ್ಪನೆ ಕೊಟ್ಟಾಳೀಗ. ಆಗತ್ತಂತ ಅಪ್ಪನೆ ಕೊಟ್ಟಾಳೆ. ಆಗತ್ತಂತನೇ ಕೊಟ್ಟಾಳಾಕಿ. ನೀರು ಚೆಲ್ಬಿಟ್ಟಾಳ. ನೀರು ಚೆಲ್ಲಾಳ ಅಂದ್ರೆ ಆಗ್ತೈತೆ ಅಂತ ನಮ್ಮದು ಅಭಿಪ್ರಾಯ. ಈಗ 1 ವರ್ಷ ಬಿಟ್ಟು ಹಿಂದಿನ ವರ್ಷ ಕೇಳಿದ್ವಿ ನಾವು. ಅವಾಗ ಸಾಕಷ್ಟು ಮಳೆ ಆಯಿತು, ಒಂದೊಂದು ಕಡೆ ಹಾನಿನೂ ಆಯಿತು. ಆದರೆ ಈ ಜಾಗ ಮಾತ್ರ ಇದ್ರದ್ದು ಜಾಗ ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ಯಾಕಂದ್ರೆ ಗದಗಿನ ಇದು ಖರೆ ಹೇಳ್ಬೇಕಂದ್ರೆ ಪುಟ್ಟ ಅಜ್ಜಾರು ಇಲ್ಲೇ ನೆನೆಸ್ಯಾರ ಅಂತ ನಾನು ತಿಳ್ಕೊಂಡ್ಬಿಟ್ಟೇನಿ. ಯಾಕಂದ್ರೆ ನಾವು ಹೆಂಗೆ ಕೇಳ್ತೀವಿ ಹಂಗೆ ಅವ್ರ ಕೈ ಎತ್ತಾರ. ಇದನ್ನು ನಾವು ಮಳೆ ಸಂಬಂಧ ಮಾಡೀವ್ರಿ. ಮಳೆ ಆಗಲಿಲ್ಲ ಅಂಥೇಳಿ
ಅವ್ರ ಮುತ್ತೈದ ಮಕ್ಳು ಏನಂತಂದ್ರು ಅನ್ನಪೂರ್ಣ ಇಲ್ಲ ಅಷ್ಟರು ಕೂಡಿ ನಾವು ಮಳೆ ಕೇಳೋನು ಈ ಕೊಡ ನಮ್ಗೆ ಭಾಳ ಇದಾಗೈತಿ ಇದನ್ನು ಬಿಟ್ಟು ನಮಗೆ ಏನೈತಿ ತವ್ರ ಮನೆಗೆ ಕೊಟ್ಟು ಕೊಡ ನಾವು ಕೇಳ್ಕೊಡೋಣ ಅಂಥೇಳಿ ಅವ್ರು ಭಾಳ ಇದನ್ನು ಮಾಡಿದಾರೆ ರೀ. ಈಗ ಆ ಮಳೆ ಬಗ್ಗೆ ಕೇಳಿಂದ ಇದು ನಮಗೆ ಒಳ್ಳೇದಾಯ್ತು. ಎಸ್ ವೀಕ್ಷಕರು ಕೇಳಿದಲ್ಲ ಮಹಿಳೆಯರ ಮಾತನ್ನ. ಯಾಕಂದರೆ ಮುತ್ತೈದರೆಲ್ಲರೂ ಕೂಡ ಸೇರಿಕೊಂಡು ಗಂಗಾ ಮಾತೆಗಾಗಿರ್ಬೋದು, ಬೂದಪ್ಪಗಾಗಿರ್ಬೋದು ಮತ್ತು ಗುರ್ಜಿ ಪೂಜೆಯನ್ನು ಮಾಡುವ ಮೂಲಕ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ದೇವರ ಮೊರೆ ಹೋಗಿರುವಂಥದ್ದಕ್ಕೆ ಮಳೆರಾಯನ ಕೃಪೆ ಇಲ್ಲದ ಕಾರಣ ಸಾಕಷ್ಟು ಸಮಸ್ಯೆ ಕೂಡ ಮುಂದೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಮಹಿಳೆಯರೆಲ್ಲರೂ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮೂಲಕ ಮಳೆರಾಯನ ಬಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಎಸ್ ವೀಕ್ಷಕರ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.